ಮಿಡಲ್ ಕ್ಲಾಸ್ ಟ್ರ್ಯಾಪ್. ಶ್ರೀಮಂತರಾಗ್ತಾ ಹೋಗ್ತಾರೆ, ಬಡವ ಇನ್ನೂ ಬಡವನಾಗ್ತಾ ಹೋಗ್ತಾನೆ. ಬಡವನಿಗೆ ಗೊತ್ತು ತಾನು ಬಡವ ಅಂತ. ತೊಂದರೆಯಲ್ಲಿ ಸಿಕ್ಕಾಕೊಂಡಿರೋದು ಈ ಮಿಡಲ್ ಕ್ಲಾಸ್ ಜನ. ಮಿಡಲ್ ಕ್ಲಾಸ್ ಅಂದರೆ ಅವನು ಶ್ರೀಮಂತನೂ ಅಲ್ಲ, ಇತ್ಲಾಗೆ ಬಡವನೂ ಅಲ್ಲ, ಮಧ್ಯದಲ್ಲಿ ಸಿಕ್ಕಾಕೊಂಡಿರೋನು. ಬಡವರಿಗಾದರೂ ಗೌರ್ಮೆಂಟಿಂದ ಸ್ಕೀಮ್ಗಳು ಸಿಗ್ತವೆ. ಈ ಮಿಡಲ್ ಕ್ಲಾಸ್ ಜನರಿಗೆ ಯಾವ ರಿಲೀಫ್ ಫಂಡು ಇಲ್ಲ. ಮಿಡಲ್ ಕ್ಲಾಸ್ ಟ್ರ್ಯಾಪ್ ಅಂದರೆ ಕನಸು ದೊಡ್ಡದಿದೆ, ಆದರೆ ಅದು ಪೂರ್ತಿಯಾಗಲ್ಲ. ಯಾಕೆಂದರೆ ಅವರು ಮಿನಿಮಮ್ ಇನ್ಕಮ್ನಿಂದ ಅವರತ್ತರಾಗಿರ್ತಾರೆ. 10,000ನೋ 20,000ನೋ 30,000ನೋ ಅದ್ರ ಮೇಲೆ ಅವರ ಜೀವನ ನಿಂತಿರುತ್ತೆ. ಅದು ಸಾಲದೆಂಬಂತೆ ಲೋನ್, ಸಾಲದ ಪ್ರೆಷರ್ ಅದು ಬೇರೆ. ಇನ್ನು ಮುಂದುವರಿದರೆ ಮದುವೆ ಖರ್ಚು, ಮಕ್ಕಳ ಎಜುಕೇಷನ್ ಖರ್ಚು, ಮನೆ ಕಟ್ಟಬೇಕು. ಹೀಗೆ ಕಷ್ಟ ಬೀಳ್ತಾ 65 ವರ್ಷ ಆಗಿಬಿಡುತ್ತೆ ರಿಟೈರ್ಮೆಂಟು. ಸ್ವಲ್ಪ ಸೇವಿಂಗ್ಸ್ ಆದರೂ ಇದೆಯಾ? ಅದು ಇಲ್ಲ. ಜೀವನದಲ್ಲಿ ಫುಲ್ಫಿಲ್ಮೆಂಟ್ ಇದೆಯಾ? ಅದು ಇಲ್ಲ. ಜೀವನ ಯಾವಾಗ ಬದುಕೋದು? ಅಬಂಡೆನ್ಸ್, ದುಡ್ಡು ಯಾವಾಗ ನೋಡೋದು? ಈ ಜಂಜಾಟದಿಂದ ಹೊರಬರೋದು ಹೇಗೆ? ನನ್ನ ಹತ್ರ ಇಂತಿಷ್ಟು ದುಡ್ಡು ಬರಬೇಕು, ಸ್ವಾತಂತ್ರ್ಯ ಸಿಗಬೇಕು, ಹೇಗೆ? ನನಗೆ ಪೀಸ್ ಆಫ್ ಮೈಂಡ್ ಬೇಕು, ಹೇಗೆ? ನಾನು ಯಾವ ರೀತಿ ಕೆಲಸ ಮಾಡಬೇಕು ಅಂದರೆ ಅದರಿಂದ ನನಗೆ ಟೆನ್ಷನ್ ಆಗಬಾರ್ದು, ಹೇಗೆ? ಇದರಿಂದ ಹೊರಬರೋದು ಹೇಗೆಂದರೆ ಇದಕ್ಕೊಂದು ಫ್ರೇಮ್ವರ್ಕ್ ಇದೆ. W ಅಂದರೆ ವೆಲ್ನೆಸ್ ಇಂಟಿಗ್ರೇಷನ್. ನಾವು ರಿಚ್ ಆಗಬೇಕು ಫೈನಾನ್ಷಿಯಲಿ. ನಾವು ಮೊದಲು ಫಿಸಿಕಲ್, ಮೆಂಟಲ್, ಸ್ಪಿರಿಚುವಲ್ ರಿಚ್ ಆಗಬೇಕು. ಏನರ್ಥ ಇದರದ್ದು? ಜಾಸ್ತಿ ದುಡ್ಡು ಗಳಿಸಬೇಕು ಅಂದರೆ ಶರೀರದಿಂದ, ನಮ್ಮ ಇಮೋಷನ್ನಿಂದ, ಆತ್ಮದಿಂದ ಹೆಲ್ದಿ ಆಗಬೇಕು. ನಾವೀಗ ಜೀವನದ ರೇಸಲ್ಲಿ ಓಡ್ತಾ ಆರೋಗ್ಯದ ಕಡೆ ಗಮನ ಹರಿಸ್ತಾ ಇಲ್ಲ. ಪರಿಣಾಮ ಎಷ್ಟೊಂದು ಸ್ಟ್ರೆಸ್, ಮೆಂಟಲ್ ಪ್ರೆಷರ್. ಈ ಸರ್ಕಲಿಂದ ಹೇಗೆ ಹೊರಗೆ ಬರೋದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಫಸ್ಟ್ ಸ್ಟೆಪ್ ಏನು? ಇಮೋಷನ್ ಚೇಂಜ್ ಮಾಡಿ. ಜೀವನದಲ್ಲಿ ಸ್ಪಿರಿಚುವಲಿಟಿ ತನ್ನಿ. ನಾನು ಶ್ರೀಮಂತ ಆಗಲಿ ಆಮೇಲೆ ಖುಷಿಯಾಗಿರ್ತೀನಿ, ಹಾಗಲ್ಲ. ಖುಷಿಯಾಗಿರಿ, ನೀವು ಶ್ರೀಮಂತರಾಗ್ತೀರ. ಜನ ಏನು ಹೇಳ್ತಾರೆ ಅಂದರೆ, ಲೆಟ್ ಮೀ ಬಿಕಮ್ ರಿಚ್ ದೆನ್ ಐ ವಿಲ್ ಬಿ ಹ್ಯಾಪಿ. ಹಾಗಲ್ಲ. ಯು ನೀಡ್ ಟು ಬಿ ಹ್ಯಾಪಿ ಸೊ ದ್ಯಾಟ್ ಯು ಕ್ಯಾನ್ ಬಿಕಮ್ ರಿಚ್. ನಾವು ಮೆಂಟಲಿ, ಫಿಸಿಕಲಿ, ಸ್ಪಿರಿಚುವಲಿ, ಫೈನಾನ್ಷಿಯಲಿ ರಿಚ್ ಆಗಬೇಕು. ಹೇಗೆ ಖುಷಿಯಾಗಿರೋದು? ಫಿಸಿಕಲಿ ಏನು ಮಾಡ್ಬೋದು ಅಂದರೆ, ಒಳ್ಳೆ ಊಟ ಮಾಡಿ, ವ್ಯಾಯಾಮ ಮಾಡಿ, ಒಳ್ಳೆ ನಿದ್ದೆ ಮಾಡಿ, ಸ್ವಲ್ಪ ಹೊತ್ತು ಸ್ವಯಂನ ಅರಿಯಿರಿ, ಧ್ಯಾನ ಮಾಡಿ. ಹಣಕ್ಕೂ ಇದಕ್ಕೇನು ಸಂಬಂಧ ಇದೆ. ಎಲ್ಲಿ ತನಕ ನಮ್ಮ ವಿಚಾರ ಬದಲಾಗಲ್ವೋ, ನಮ್ಮ ಶರೀರದ ಮಾನಸಿಕ ಶಕ್ತಿ ಹೆಚ್ಚಾಗಲ್ವೋ ಅಲ್ಲಿ ತನಕ ಆರ್ಥಿಕ ಶಕ್ತಿ ಹೆಚ್ಚಲ್ಲ. ಮೈಂಡ್ಸೆಟ್ ಚೇಂಜ್ ಆದರೆ ಎನರ್ಜಿ ಚೇಂಜ್ ಆಗುತ್ತೆ. ಎರಡನೇದು ಎಸ್ಟಾಬ್ಲಿಷ್ ಯುವರ್ ಫೈನಾನ್ಷಿಯಲ್ ಗೋಲ್. ತುಂಬ ಜನರಿಗೆ ಎಷ್ಟು ದುಡ್ಡು ಬೇಕೋ ಗೊತ್ತಿಲ್ಲ. ಎಷ್ಟು ಬೇಕಂತ ಕೇಳಿದ್ರೆ ತುಂಬ ಬೇಕು ಅಂತಾರೆ. ತುಂಬ ಅಂದರೆ ಎಷ್ಟು? ನಮ್ಮ ಮೈಂಡ್ ಯಾವ ರೀತಿ ಅಂದರೆ, ಅದಕ್ಕೆ ಕ್ಲಿಯರ್ ಗೋಲ್ ಕೊಟ್ಟಿಲ್ಲ ಅಂದರೆ ಅದು ಮ್ಯಾನಿಫೆಸ್ಟ್ ಮಾಡಲ್ಲ. ನನಗೆ ಇಷ್ಟು ಲಕ್ಷ ಇಂಥ ಟೈಮಲ್ಲಿ ಈ ತಿಂಗಳಲ್ಲಿ ಬೇಕು, ಈ ರೀತಿಯ ಒಂದು ಕ್ಲಿಯರ್ ಗೋಲ್ ಕೊಡಬೇಕಾಗತ್ತೆ. ನಾವು ಎಲ್ಲಿಂದ ಸ್ಟಾರ್ಟ್ ಮಾಡೋದು? ಮೊದಲನೇ ಪಾಯಿಂಟು, ಬೇಸಿಕ್ ಸರ್ವೈವಲ್ ಅಮೌಂಟ್. ನಮ್ಮ ತಿಂಗಳ ಖರ್ಚು ಎಷ್ಟಿದೆ, ನಮ್ಮ ಮನೆ ನಡೆಸಲಿಕ್ಕೆ EMI ಆಗಿರ್ಬೋದು, ಎಷ್ಟು ಬೇಕು, ತಿಂಗಳ ಒಂದು 50,000, ಅದನ್ನು ಇಂಟು 12 ಮಾಡಿ 6 ಲಕ್ಷ ಆಗುತ್ತೆ. ಇದನ್ನು ಫಸ್ಟ್ ಗೋಲ್ ಸೆಟ್ ಮಾಡ್ಕೊಳ್ಳಿ. 6 ಲಕ್ಷ ಹೇಗಾದರೂ ಮಾಡಿ ಇರಲೇಬೇಕು. ನೀವು ಎಲ್ಲೆಲ್ಲಿ ಉಳಿತಾಯ ಮಾಡಲಿಕ್ಕಾಗುತ್ತೋ, ಏನೇನು ಖರ್ಚು ಕಮ್ಮಿ ಮಾಡಲಿಕ್ಕಾಗುತ್ತೋ, ಹೇಗಾದರೂ ಸರಿ ಇದನ್ನು ನೀವು ಮಾಡಲೇಬೇಕು. ಇದು ಫಸ್ಟ್ ಮೈಲ್ ಸ್ಟೋನು. ಇದು ಅಚೀವ್ ಆಯಿತು ಅಂದರೆ ನಿಮಗೊಂದು ಮೆಂಟಲಿ ಪೀಸ್ ಸಿಗುತ್ತೆ. ಆಮೇಲೆ ಎರಡನೇದು, ನಾನು ಇನ್ನೊಂದು ಇನ್ಕಮ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಯೋಚನೆ ಮಾಡಬೇಕು. ಯಾವ ಸ್ಕಿಲ್ ಕಲಿತೀರೋ, ಇನ್ಕಮ್ ಯಾವ ರೀತಿ ಇನ್ನೂ ಬಿಲ್ಡ್ ಮಾಡ್ತಿರೋ, ಪ್ರಾಡಕ್ಟ್ ಮಾಡ್ತಿರೋ, ಸರ್ವಿಸ್ ಮಾಡ್ತಿರೋ, ಪಾರ್ಟ್ ಟೈಮ್ ಜಾಬ್ ಮಾಡ್ತಿರೋ, ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಮೂರನೇದು ಆ್ಯಸೆಟ್ ಅಲೋಕೇಶನ್ ಆ್ಯಂಡ್ ಮನಿ ಮ್ಯಾನೇಜ್ಮೆಂಟ್. ನಿಮ್ಮ ಹತ್ರ ಇರುವ ಆ್ಯಸೆಟ್ ಇನ್ವೆಸ್ಟ್ ಮಾಡಬೇಕು. ನಾವು ಏನು ಮಾಡ್ತೀವಿ ಅಂದರೆ, ಮನಿ ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡ್ತೀವಿ ಅಂದರೆ, ನಮ್ಮ ಆದಾಯ ಬಂದದ್ರಲ್ಲಿ ಖರ್ಚು ಮಾಡ್ತೀವಿ, ಉಳಿದ್ರೆ ಸೇವಿಂಗು ಇನ್ವೆಸ್ಟ್ ಮಾಡ್ತೀವಿ. ಆದರೆ ಕರೆಕ್ಟ್ ಮನಿ ಮ್ಯಾನೇಜ್ಮೆಂಟ್ ಫಾರ್ಮುಲಾ ಏನಂದರೆ, ಆದಾಯ ಬಂದ ಮೇಲೆ ಫಸ್ಟ್ ಸೇವಿಂಗ್ಸು ಅಥವಾ ಅದನ್ನು ಇನ್ವೆಸ್ಟ್ ಮಾಡಲಿಕ್ಕೆ ತೆಗೆದಿಟ್ಟು ಆಮೇಲೆ ಖರ್ಚು ಮಾಡಬೇಕು. ಇನ್ವೆಸ್ಟ್ ಎಲ್ಲಿ ಮಾಡೋದು?
ಇದನ್ನು ತಿಳ್ಕೊಬೇಕಂದ್ರೆ ಎಲ್, ಲರ್ನ್ ಆ್ಯಂಡ್ ಸೆಲ್ಫ್ ಡೆವಲಪ್. ಹಣ ಅಂದರೆ ಏನು? ಮನಿ ಈಸ್ ದ ರಿಫ್ಲೆಕ್ಷನ್ ಆಫ್ ವ್ಯಾಲ್ಯೂ ದಟ್ ಯು ಕ್ರಿಯೇಟ್ ಇನ್ ದ ಮಾರ್ಕೆಟ್ ಪ್ಲೇಸ್ ಬೈ ಪ್ರಾಡಕ್ಟ್. ಮಾರ್ಕೆಟಲ್ಲಿ ಎಷ್ಟು ವ್ಯಾಲ್ಯೂ ಆ್ಯಡ್ ಮಾಡ್ತೀರೋ ಅದಕ್ಕೆ ತಕ್ಕಂಗೆ ನಮಗೆ ಹಣ ಬರುತ್ತೆ. ನಿಮಗೆ ಎಷ್ಟು ಸಂಬಳ ಸಿಗ್ತಾ ಇದೆ ಅದು ನಿಮ್ಮ ವ್ಯಾಲ್ಯೂ. ನೀವು ಸ್ಕಿಲ್ ಡೆವಲಪ್ಮೆಂಟ್ ಮಾಡಿಕೊಂಡ್ರೆ ನಿಮ್ಮ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಇನ್ವೆಸ್ಟ್ ಇನ್ ಯುವರ್ ಸೆಲ್ಫ್. ನಿಮ್ಮ ಮೇಲೆ ನೀವು ಇನ್ವೆಸ್ಟ್ ಮಾಡ್ಕೋಬೇಕು, ಕಲಿಬೇಕು. ಇಲ್ಲಾಂದರೆ ನೀವು ಮಿಡಲ್ ಕ್ಲಾಸ್ ಟ್ರ್ಯಾಪಿಂದ ಹೊರ ಬರಲಿಕ್ಕೆ ಆಗಲ್ಲ. ಹೆಚ್ಚೆಚ್ಚು ಕೆಲಸ ಮಾಡಿ ಹೆಚ್ಚು ದುಡ್ಡು ಬರುತ್ತೆ ಅಂತ ನೀವು ಅಂದ್ಕೊಂಡಿದ್ರೆ ಇಷ್ಟೊತ್ತಿಗೆ ಬಡವರು ಜಾಸ್ತಿ ಕೆಲಸ ಮಾಡ್ತಾಯಿದ್ರಲ್ಲ ಅವರು ಶ್ರೀಮಂತರಾಗಬೇಕಾಗಿತ್ತು. ಹಾರ್ಡ್ ವರ್ಕ್ಕಿಂತ ಸ್ಮಾರ್ಟ್ ವರ್ಕ್ ಮುಖ್ಯ. ಇನ್ನು ಟಿ, ಟ್ರಸ್ಟ್ ಇನ್ ಮೆಂಟರ್ಶಿಪ್. ಪ್ರತಿಯೊಬ್ಬ ಸಕ್ಸಸ್ಫುಲ್ ಆದವ್ರ ಹಿಂದೆ ಒಬ್ಬರು ಗುರು ಇರ್ತಾರೆ, ಮೆಂಟರ್ ಇರ್ತಾರೆ, ಕೋಚ್ ಇರ್ತಾರೆ. ಆದರೆ ಬಡವರು, ಮಿಡಲ್ ಕ್ಲಾಸ್ ಜನಗಳು ಮೆಂಟರ್ನ ಇಟ್ಕೋಬೇಕು ಅನ್ನೋ ಅವೇರ್ನೆಸ್ ಕೂಡ ಇರಲ್ಲ. ಹಾಗಾಗಿ ಮಿಡಲ್ ಕ್ಲಾಸ್ ಟ್ರ್ಯಾಪಿಂದ ಹೊರಬರದೆ ಸ್ಟ್ರಗಲ್ ಮಾಡ್ತಾ ಇರ್ತಾರೆ. ಸಾಲಕ್ಕೆ ಕೊಡೋ ಬಡ್ಡಿ ಒಬ್ಬ ಮೆಂಟ್ರಿಗೆ ಕೊಟ್ಟರೆ ಅವ್ರ ಜೀವನ ಬದಲಾಗುತ್ತೆ ಅನ್ನೋ ಅವೇರ್ನೆಸ್ ಕೂಡ ಅವರಿಗಿರಲ್ಲ. ಇನ್ನು ಎಚ್, ಹೋಲಿಸ್ಟಿಕ್ ಫೈನಾನ್ಷಿಯಲ್ ಸ್ಟ್ರಾಟಜಿ. ನಿಮ್ಮ ಹತ್ರ ಎಷ್ಟು ಸೇವಿಂಗ್ಸ್ ಇದೆ, ಎಷ್ಟು ಇನ್ವೆಸ್ಟ್ಮೆಂಟ್ ಇದೆ, ಏನು ಪ್ಲ್ಯಾನಿಂಗ್ ಇದೆ, ಅದಕ್ಕೆ ಬೇಕಾದ ಸ್ಟ್ರಾಟಜಿಗಳು, ನಾನು ಏನೇನು ಕಲಿಬೇಕು ಅನ್ನೋದನ್ನು ಕಲೀರಿ. ಈ ರೀತಿ ಮಿಡಲ್ ಕ್ಲಾಸ್ ಟ್ರ್ಯಾಪಿಂದ ಹೊರಬರ್ಬೋದು.